ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ದ ಮಿಸ್ಟರ್ ಶಂಕರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಈ 2026ರ ಒಂದು ಚುನಾವಣೆ SIR ಫಾರ್ಮನ್ನು ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಸುಲಭವಾಗಿ ನಿಮ್ಮ ಒಂದು ಮೊಬೈಲ್ ಫೋನನ್ನು ಯೂಸ್ ಮಾಡಿಕೊಂಡು ಈ ವೋಟರ್ ಎಲೆಕ್ಷನ್ ಒಂದು ಆ್ಯಪ್ ಇದೆ, ಆ ಒಂದು ಆ್ಯಪ್ನ ಮೂಲಕ ನಿಮ್ಮ ಒಂದು SIR ಫಾರ್ಮನ್ನು ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಭರ್ತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ ಗೂಗಲ್ ಪ್ಲೇಸ್ಟೋರ್ನಲ್ಲಿ ನೀವು CEI ನೆಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು ಆ್ಯಪ್ಸ್ ಅನ್ನೋದು ಬರುತ್ತೆ, CEI ನೆಟ್. ಇಲ್ಲಿ ನೋಡ್ಬೋದು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಒಂದು ಆ್ಯಪ್ ಬರುತ್ತೆ. ಇದನ್ನು ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಆರ್ ಯು ದ ಲುಕಿಂಗ್ ಫಾರ್ ಅಂತ ಬರುತ್ತೆ. ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ. ಕೆಳಗೆ ಇಲ್ಲಿ ಬ್ಲೂ ಬಟನ್ ಆದರೆ ನೀಲಿ ಇಲ್ಲಿ ಫಿಲ್ ಎಮಿರೇಷನ್ ಫಾರ್ಮ್ ಆನ್ಲೈನ್ ಅಂತ ಒಂದು ಆಪ್ಷನ್ಸ್ ನಿಮಗೆ ಬರುತ್ತೆ. ಅದೇ ರೀತಿ ಇಲ್ಲಿ ಕೆಳಗೆ ವೋಟರ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತೆ. ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಇಲ್ಲಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಿಕೊಂಡು ಅದೇ ರೀತಿ OTPಯನ್ನು ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಸೆಂಡ್ OTP ಕೊಡಿ. ನೆಕ್ಸ್ಟ್ ನಿಮಗೆ ಒಂದು OTP ಬರುತ್ತೆ. OTPಯನ್ನು ಇಲ್ಲಿ ಕೆಳಗೆ OTPಯಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಗಿನ್ ಕೊಡಿ. ನೆಕ್ಸ್ಟ್ ಮತ್ತೆ ನಿಮಗೆ ಇದೇ ರೀತಿ ಪೇಜ್ ಬರುತ್ತೆ. ಇಲ್ಲಿ ನೀವು ಮತ್ತೆ ವೋಟರ್ ನ್ಯೂ ರಿಜಿಸ್ಟ್ರೇಷನ್ ಆಪ್ಷನ್ಸ್ ಕ್ಲಿಕ್ ಮಾಡಿಕೊಂಡು ಫಿಲ್ ಎಮಿರೇಷನ್ ಫಾರ್ಮ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಲು ಕೇಳುತ್ತೆ. ಇಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗೆ ನಿಮ್ಮ ವೋಟರ್ ಐಡಿಯನ್ನು ಎಂಟರ್ ಮಾಡ್ಕೊಳ್ಳಿ. ವೋಟರ್ ID ನಂಬರನ್ನು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಕೊಡಿ. ನೆಕ್ಸ್ಟ್ ನಿಮ್ಮ ಒಂದು ಪೂರ್ತಿಯಾದ ಡೀಟೇಲ್ಸ್ ಅನ್ನೋದು ಇಲ್ಲಿ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಮತ್ತೆ ಕೆಳಗೆ ಸ್ಕ್ರಾಲ್ ಡೌನ್ ಮಾಡಿ. ಅಂದರೆ ಇಲ್ಲಿ ನೋಡ್ಬೋದು, ನಿಮ್ಮ ಎಲೆಕ್ಟ್ರಲ್ ನೇಮು, ಎಪಿಕ್ ನಂಬರು, ಸೀರಿಯಲ್ ನಂಬರು, ಪ್ಲಾಟ್ ನಂಬರು, ಅಂದರೆ ನಿಮ್ಮ ಒಂದು ಯಾವೊಂದು ACಯಲ್ಲಿ ಬರುತ್ತೆ ನೋಡಿ, ಅಂದರೆ ಎಲ್ಲಿ ನೀವು ವೋಟ್ ಹಾಕ್ತೀರ ಅದೆಲ್ಲ ಡೀಟೇಲ್ಸ್ ಬರುತ್ತೆ. ಅದೇ ರೀತಿ ಕೆಳಗೆ ಬಂದು ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಸೈಂಡ್ OTP ಕೊಡಿ. ಇದರಲ್ಲಿ ಕ್ಲಿಕ್ ಹೇರ್ ಟು ಲಿಂಕ್ ಮೊಬೈಲ್ ನಂಬರ್ ಥ್ರೋ ಅಂತ ಬರುತ್ತೆ. ಇದನ್ನು ಎಂದೇನೆ ತಲೆಕೆಡಿಸ್ಬೇಡಿ, ಕೆಳಗೆ ಕೊಡಿ. ಇದೇ ನಂಬರ್ದಿಂದ ನಾನು ಈಗ ಇದು ಮಾಡ್ತಾಯಿದ್ದೀನಿ. ಅದೇ ಬೇರೆ ಒಂದು ನಂಬರ್ ಇದಕ್ಕೆ ಲಿಂಕ್ ಇದೆ, ಆದರೆ ಈಗ ನಾನು ಇದನ್ನು ಬ್ಲೂ ಆಪ್ಷನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ರೀತಿ ಎರಡು ಆಪ್ಷನ್ಸ್ ಬರುತ್ತೆ. ಡಿಡ್ ಯು ಆಲ್ರೆಡಿ ಹ್ಯಾವ್ ದ ವೋಟರ್ ID ಅಂತ ಕೇಳುತ್ತೆ, ಎಸ್ ಕೊಡಿ. ನೆಕ್ಸ್ಟ್ ನಿಮ್ಮ ವೋಟರ್ ID ನಂಬರನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗೆ. ನೆಕ್ಸ್ಟ್ ಪೇಜ್ ಡೀಟೇಲ್ಸ್ ಅಂತ ನೀವು ಕೊಡಬೇಕಾಗುತ್ತೆ. ಇಲ್ಲಿ ನಾನು ವೋಟರ್ ID ನಂಬರನ್ನು ಎಂಟರ್ ಮಾಡ್ಕೊತೀನಿ. ಇಲ್ಲಿ ಪೇಜ್ ಡೀಟೇಲ್ಸ್ ಅಂತ ಕೊಡಿ. ಇಲ್ಲಿ ನೋಡ್ಬೋದು, ವಿ ಹ್ಯಾವ್ ಫೌಂಡ್ ದಿಸ್ ರೆಕಾರ್ಡ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಕೊಡಿ. ಪ್ಲೀಸ್ ಕ್ಲಿಕ್ ಪ್ರೊಸೀಡ್ ಬಟನ್ ಇದೆ, ಇಲ್ಲಿ ಪ್ರೊಸೀಡ್ ಕೊಡಿ. ನೆಕ್ಸ್ಟ್ ನಿಮ್ಮ ಪೂರ್ತಿಯಾದ ಒಂದು ಡೀಟೇಲ್ಸ್ ಅನ್ನೋದು ಇಲ್ಲಿ ಬರುತ್ತೆ. ಅಂದರೆ ನೀವು ಯಾವೊಂದು ಫೋಲಿಂಗ್ ಇದೆ ಎಲ್ಲ ಒಂದು ಇಲ್ಲಿ ಡಿಸ್ಕ್ಲೈಮರ್ ಅಂತ ಬರುತ್ತೆ. ಇಲ್ಲಿ ಏನು ನೀವು ಚೇಂಜ್ ಮಾಡಿಸೋ ಅವಶ್ಯಕತೆ ಏನಿರೋಂಗಿಲ್ಲ. ನೆಕ್ಸ್ಟ್ ಕೊಡಿ. ಇಲ್ಲಿ ನಿಮ್ಮ ಹೆಸರು ಬರ್ತಾ ಇದೆ ಈಗ ಪೂರ್ತಿಯಾಗಿ, ಅಂದರೆ ಇದರಲ್ಲಿ ಚೇಂಜಿಂಗ್ ಆಪ್ಷನ್ಸ್ ಏನಿಲ್ಲ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಆಧಾರ್ ಥ್ರೋ, ಅಂದರೆ ನೀವು ಆಧಾರನ್ನು ಇಲ್ಲಿ KYC ಮಾಡ್ಕೋಬೇಕಾಗತ್ತೆ. ಇಲ್ಲಿ ಆಧಾರ್ ನಂಬರ್ ಹಾಕಿ ಕೆಳಗೆ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ರಿಲೇಟಿವ್ ನಂಬರು ಮತ್ತು ನೀವಿದ್ದರೆ ಇಮೇಲ್ ID ಕೊಡ್ಬೋದು, ಬಿಡ್ಬೋದು. ಇಮೇಲ್ IDಯನ್ನು ನಡೆಯುತ್ತೆ. ನೆಕ್ಸ್ಟ್ ಇವೆಲ್ಲವನ್ನು ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಕೊಡಬೇಕಾಗತ್ತೆ. ನಾನು ಈಗ ಅದನ್ನು ಎಂಟರ್ ಮಾಡ್ಕೊತೀನಿ. ಎಲ್ಲ ಒಂದು ಡೀಟೇಲನ್ನು ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಶಿಫ್ಟಿಂಗ್ ರೆಸಿಡೆನ್ಸ್ ಅಂತ ಬರುತ್ತೆ ಮತ್ತು ಎಲೆಕ್ಟ್ರಲ್ ಇಯರ್ ಎಕ್ಸಿಸ್ಟರ್ಸ್ ಬರುತ್ತೆ. ಇಶ್ಯೂ ಆ್ಯಂಡ್ ರಿಪ್ಲೇಸ್ಮೆಂಟ್ ವೋಟರ್ ID ಅಂತ ಬರುತ್ತೆ. ಇಲ್ಲಿ 4 ಆಪ್ಷನ್ಸ್ಗಳು ಬರುತ್ತೆ.
ಇದರಲ್ಲಿ ನೀವು ಯಾವ್ದು ನೋಡಿ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಈಗ ಇಶ್ಯೂ ಆಫ್ ರಿಪ್ಲೇಸ್ಮೆಂಟ್ ವೋಟರ್ ID ಅಂತಿದೆ, ಅದನ್ನು ವಿತೌಟ್ ಕರೆಕ್ಷನ್ ಅಂದರೆ ಯಾವುದೇ ರೀತಿ ಕರೆಕ್ಷನ್ ಮಾಡದೆ ಇದನ್ನು ನೆಕ್ಸ್ಟ್ ಇದೇ ರೀತಿ ಇರಲಿ ಅಂತ ನಾನು ನೆಕ್ಸ್ಟ್ ಕೊಡ್ತೀನಿ. ಥರ್ಡ್ ಆಪ್ಷನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವೊಂದು ನಂಬರ್ ಬೇಕಾಗುತ್ತೆ ನೋಡಿ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಶಿಫ್ಟ್ ಏನಾರು ಆಗಿದ್ರೆ ಫಸ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಲಾಸ್ ಅಂತ ಬರುತ್ತೆ. ಅದೇ ರೀತಿ ನಿಮ್ಮ ಒಂದು ಆಪ್ಷನ್ಸ್ 3 ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ನಿಮ್ಮ ವೋಟರ್ ID ಲಾಸ್ ಆಗಿದೆ ಅಂತ ಇದು ಕೇಳ್ತಾ ಇದೆ. ಇಲ್ಲಿ ಕೆಳಗೆ ಡಿಸೈರ್ ಟು ರೀಸನ್ ಬಿಹೈಂಡ್ ದ ಕಂಟ್ರೋಲ್ ಲೈಕ್ ಅಂದರೆ ನೀವು ಏನಾದರೂ ಒಂದು ನಿಮ್ಮ ವೋಟರ್ ID ಕಳೆದಿದ್ರೆ ಸೆಕೆಂಡನ್ನು ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೀವು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನೀವು ಒಂದು FIR ಕಾಪಿ ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ. ಇದು ಕಳೆದಿದೆ ಅಂತೇಳಿ ಅಂದರೆ ನೀವು ನ್ಯಾಚುರಲ್ ಡಿಸೀಸ್ ಮೇಲೆ ಇದು ಕಳೆದಿದೆ ಅಂತ ಹೇಳಿದರೆ ಸೆಕೆಂಡ್ ಆಪ್ಷನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಫ್ಲಡ್ಡು ಏನಾದರೂ ಒಂದು ಗಾಳಿಗೆ ಏನೂ ಆಗಿ ಕಳೆದಿದೆ ಅಂದರೆ ಸೆಕೆಂಡ್ ಆಪ್ಷನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗೆ ಮಲ್ಟಿಟೆಡ್ ಅಂದರೆ ನಿಮಗೆ ಬೇರೆ ಒಂದು ಬೇಕಾಗಿದೆ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಥರ್ಡ್ ಆಪ್ಷನ್ಸು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಆಪ್ಷನ್ಸ್ ಸೆಲೆಕ್ಟ್ ಮಾಡಿದರೆ ನಿಮಗೆ ಒಂದು FIR ಕಾಪಿ ಕೇಳುತ್ತೆ. ಆದ್ದರಿಂದ ನೀವು ಸೆಕೆಂಡ್ ಅಥವಾ ಥರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೊಡಿ. ಇಲ್ಲಿ ನೆಕ್ಸ್ಟ್ ನಿಮಗೆ ಡಿಸ್ಕ್ಲೈಮರ್ ಈ ರೀತಿಯಾಗಿ ಬರುತ್ತೆ, ನಿಮ್ಮ ಹೆಸರು ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಈಗ ಪ್ಲೇಸ್ ಅಪ್ಲಿಕೇಶನ್ ಅಂದರೆ ನೀವು ಎಲ್ಲಿಂದ ಇದನ್ನು ಅಪ್ಲಿಕೇಶನ್ ಹಾಕಿದರೆ ಅನ್ನೋದು ಒಂದು ಪ್ಲೇಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಊರು ಹಾಕ್ಬೋದು, ನೀವು ತಾಲೂಕು ಹಾಕ್ಬೋದು, ಏನಾರು ಒಂದು ಎಂಟರ್ ಮಾಡಿಕೊಂಡು ಇಲ್ಲಿ ನೀವು ಡನ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಈ ರೀತಿಯಾದ ಒಂದು ಫಾರ್ಮ್ ಬರುತ್ತೆ. ಇದ್ರಾಗ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ ಎಲ್ಲ ನೋಡ್ಕೊಳ್ಳಿ. ಪೂರ್ತಿಯಾಗಿ ಈ ರೀತಿ ಫಾರ್ಮ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಸೈನ್ ಇನ್ ಆ್ಯಂಡ್ ಸಬ್ಮಿಟ್ ಅಂತ ಒಂದು ಆಪ್ಷನ್ಸ್ ಇದೆ. ಅದೇ ರೀತಿ ಕೀಪ್ ಎಡಿಟಿಂಗ್ ಕೂಡ ಇದೆ. ಈಗ ನೀವು ಸೈನ್ ಇನ್ ಮಾಡ್ಕೋಬೇಕಾಗತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಲೋಡ್ ಆಗ್ತಾ ಇದೆ, ಈಗ ನೋಡೋಣ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೀಸ್ ವೇಟ್ ಯು ಆರ್ ಬೇಯಿಂಗ್ ಡೈರೆಕ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ ನೋಡಿ. ಆಧಾರ್ ನಂಬರು, ವರ್ಚುವಲ್ ID, UID ಟೋಕನ್ ಅಂತಿದೆ. ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಆಧಾರ್ OTP ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮ್ಮ ಒಂದು ಆಧಾರ್ ನಂಬರ್ಗೆ ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ OTPಯನ್ನು ಎಂಟರ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಇಲ್ಲಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಕೊಡಿ. ಕೆಳಗೆ ಬಂದು ಸಬ್ಮಿಟ್ ಕೊಡಿ. ಈಗ ನಿಮ್ಮ ಒಂದು ಏನಿದೆ ನೋಡಿ SIR ಫಾರ್ಮ್ ಅನ್ನೋದು ಕಂಪ್ಲೀಟ್ ಆಯಿತು. ಈಗ ಈ ಒಂದು ಏನಿದೆ ನೋಡಿ ಯುವರ್ ರೆಫರೆನ್ಸ್ ನಂಬರ್, ಇದನ್ನು ತೆಗೆದಿಟ್ಕೊಳ್ಳಿ. ನೀವು ಅಂದರೆ ಬರೆದಿಟ್ಕೊಳ್ಳಿ ಅಥವಾ ಒಂದು ಸ್ಕ್ರೀನ್ಶಾಟ್ ಕೂಡ ತೆಗೆದಿಟ್ಕೋಬೋದು. ಈಗ ನಾನು ಇದನ್ನು ಒಂದು ಸ್ಕ್ರೀನ್ಶಾಟಲ್ಲಿ ತೆಗೆದಿಟ್ಕೊಳ್ತೀನಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಪೇಜ್ ಅನ್ನೋದು ಬರುತ್ತೆ. ಇಲ್ಲಿ ಹೋಮ್ನಲ್ಲಿ ಬಂದು ನೀವು ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅಥವಾ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೀವು ರೆಫರೆನ್ಸ್ ನಂಬರ್ ಹಾಕ್ಬೋದು, ಇಲ್ಲಾಂದರೆ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈಡ್ ನಂಬರ್ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಡೈರೆಕ್ಟಾಗಿ ತೋರಿಸುತ್ತೆ ಈ ಒಂದು ಆ್ಯಪ್ನಲ್ಲಿ. ಅಂದರೆ ಇದು ಅಪ್ಡೇಟ್ ಆದರೆ ನಿಮಗೆ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು SIR ಫಾರ್ಮನ್ನು ನಿಮ್ಮ ಮೊಬೈಲ್ನಲ್ಲಿ ನೀವು ಇದನ್ನ ಅಪ್ಡೇಟ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ ಯು.